ವೆಲ್ಕಮ್ ಟು ಸ್ವಾದಿಷ್ಟ. ನಾನು ಈ ದಿನ ಹಳ್ಳಿ ಸೊಗಡಿನ ದೇಶಿ ತುಪ್ಪವನ್ನು ಯಾವ ರೀತಿಯಾಗಿ ತಯಾರಿಸೋದು ಅನ್ನೋದನ್ನು ತಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ ವೀಕ್ಷಕರೇ. ಈಗ ನೋಡಿ, ನಾನು ಒಂದು ಅರ್ಧ kg ಹಳ್ಳಿಯಲ್ಲಿ ಸಿಗ್ತಕ್ಕಂಥ ಎಮ್ಮೆ ಬೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕಾಸಲಿಕ್ಕೆ ಸ್ವಲ್ಪ ಮಜ್ಜಿಗೆ, ಒಣಮೆಣಸಿಕಾಯಿ ಒಂದು 2-3 ಎಸಳುಗಳು, ಸ್ವಲ್ಪ ಎಲೆ, ಉಪ್ಪು. ನೋಡ್ರಿ, ಬೆಣ್ಣೆ ಫುಲ್ಲು ಬಿಳಿಯಾಗಿದೆ. ಅಂದರೆ ಎಮ್ಮೆ ಬೆಣ್ಣೆ ಈ ರೀತಿಯಾಗಿ ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಅದೇ ಆಕಳಿನ ಒಂದು ಬೆಣ್ಣೆ ಆದರೆ ಸ್ವಲ್ಪ ಹಳದಿ ಕಲರ್ ಇರುತ್ತೆ. ಇದನ್ನು ನಾವೇನು ಮಾಡೋಣ, ಇವಾಗ ಒಂದು ಪ್ಯಾನ್ನಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡಲಿಕ್ಕೆ ಇಡೋಣ. ನೋಡ್ರಿ, ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಾಯಿತು. ನೀವು ನೋಡ್ತಾ ಇರ್ಬೋದು, ಅದು ನಿಧಾನವಾಗಿ ಬಿಸಿ ಆಗಲಿಕ್ಕೆ ಶುರುವಾಗಿದೆ. ಇದು ನೀಟಾಗಿ ಬಿಸಿ ಆಗಬೇಕು, ಆಗ ನಮಗೆ ತುಪ್ಪ ಚೆನ್ನಾಗಿ ಬರುತ್ತೆ. ಈ ಪೂರ್ತಿಯಾಗಿ ಬೆಣ್ಣೆ ಏನಾಗಬೇಕು, ಬಿಸಿ ಆಗಬೇಕು, ಪೂರ್ತಿಯಾಗಿ ಕರಗಬೇಕು ಸ್ನೇಹಿತರೆ. ಆಗ ನಮಗೆ ದೇಶಿ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೋಬೋದು. ನೋಡಿರಿ, ಇಲ್ಲಿ ಮಾರ್ಕೆಟಲ್ಲಿ ನಾವು ಹಲವಾರು ರೀತಿಯ ಒಂದು ಬೆಣ್ಣೆಯನ್ನು ತೆಗೆದುಕೊಂಡು ಬರ್ತೀವಿ. ಅಂದರೆ ಕಲಬೆರಕೆ ಆಗಿರುತ್ತೆ, ಅದರಲ್ಲಿ ದಾಲ್ಡ ಮಿಕ್ಸ್ ಆಗಿರುತ್ತೆ, ಇನ್ಯಾವುದೋ ಒಂದು ವಸ್ತುಗಳನ್ನು ಸೇರಿ ಅದು ಕೂಡ ಬಿಳಿ ಬಣ್ಣನೋ ಅದು ಬೆಣ್ಣೆನೋ ಅನ್ನೋ ತರಹ ನಮಗೆ ಕಾಣಿಸುತ್ತೆ. ಆದರೆ ಅದನ್ನು ಯಾವ ರೀತಿಯಾಗಿ ನೀವು ಕಂಡುಹಿಡಿಯೋದಪ್ಪ ಅಂದರೆ, ಅದು ನಾವು ಕಾಯಲಿಕ್ಕೆ ಅಂದರೆ ಬಿಸಿ ಮಾಡಲಿಕ್ಕೆ ಇಟ್ಟಾಗ ಫುಲ್ಲು ತಳವನ್ನು ಹಿಡಿಯುತ್ತೆ. ಇದರಲ್ಲಿ ಅಂದರೆ ಈ ಬೆಣ್ಣೆಯಲ್ಲಿ ಕಲಬೆರಕೆಯಾಗಿದೆ, ಇದು ಪ್ಯೂರ್ ಅಂದರೆ ಶುದ್ಧವಾಗಿರ್ತಕ್ಕಂಥ ಬೆಣ್ಣೆ ಅಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ತಿಳಿಬಹುದು. ನೋಡಿರಿ, ಪೂರ್ತಿಯಾಗಿ ಕರಗ್ತಾ ಇದೆ ಸ್ನೇಹಿತರೆ. ಅಂದರೆ ಈ ನೊರೆ ಫುಲ್ಲು ಬರ್ತಾಯಿದೆ, ಬಬಲ್ಸ್ ಕೂಡ ಬರ್ತಾಯಿದೆ. ಅಂದರೆ ಇದು ಕೇವಲ ಕರಗಿದರೆ ಮಾತ್ರ ಬೆಣ್ಣೆ ಫುಲ್ ಪೂರ್ತಿ ಕರಗಿದೆ, ತುಪ್ಪ ರೆಡಿಯಾಗಿದೆ ಅಂತ ನಾವು ಅಂದ್ಕೋಬಾರ್ದು. ಇದು ಪೂರ್ತಿಯಾಗಿ ಏನಾಗಬೇಕು, ಕುದೀತಾ ಇರುತ್ತಲ್ಲ, ನಿಮಗೆ ಸೌಂಡ್ ಕೇಳಿಸುತ್ತೆ, ಆ ಸೌಂಡು ಬರೋದು ಸ್ಟಾಪ್ ಆಗಬೇಕು. ಆಗ ಇದು ಪೂರ್ತಿಯಾಗಿ ಕಾದಿದೆ, ಅಂದರೆ ತುಪ್ಪ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೋಬೋದು. ನೋಡ್ರಿ, ಈಗ ಪೂರ್ತಿಯಾಗಿ ಮೆಲ್ಟ್ ಆಗ್ತಾ ಇದೆ ಬೆಣ್ಣೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಬಿಳಿ ಬಣ್ಣದ ಒಂದು ನೊರೆ ಥರ ಬರ್ತಾ ಇದೆ. ಅಂದರೆ ಇದು ಪೂರ್ತಿಯಾಗಿ ಚೆನ್ನಾಗಿ ಕಾಯಬೇಕು. ನೋಡ್ರಿ, ಮತ್ತು ಇದನ್ನು ಕಾಯಿಸ್ಲಿಕ್ಕೆ ಕೆಲವರು ಬೆಳ್ಳುಳ್ಳಿ ಸಹ ಹಾಕ್ತಾರೆ. ನಾನು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿಲ್ಲ. ಅಂದರೆ ಬೆಳ್ಳುಳ್ಳಿಯನ್ನು ಹಾಕಿದ್ರೂ ತೊಂದರೆ ಏನಿಲ್ಲ, ಹಾಕ್ಬೋದು. ನೋಡ್ರಿ, ಯಾವ ರೀತಿಯಾಗಿ ತುಂಬ ಪೂರ್ತಿಯಾಗಿ ಕಾದಿದೆ, ಬಬಲ್ಸ್ ಬರ್ತಾಯಿದೆ. ಇವಾಗ ನಾವು ಸ್ಟಾಪ್ ಮಾಡಿಬಿಡೋಣ, ಸ್ವಲ್ಪ ಮಜ್ಜಿಗೆಯನ್ನು ಹಾಕೋಣ. ನೋಡಿರಿ, ಪೂರ್ತಿಯಾಗಿ ಚಟಪಟ ಸೌಂಡ್ ಬರ್ತಾಯಿದೆ. ಆಮೇಲೆ ಒಣಮೆಣಸಿಕಾಯಿ ಎಸಳುಗಳನ್ನು ಹಾಕೋಣ. ನೆಕ್ಸ್ಟು ಎಲೆ, ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡಿದ್ವಲ್ಲ ಅದು ಕೂಡ ಹಾಕ್ಬಿಡೋಣ. ಇದನ್ನು ಹಾಕಿದ ಮೇಲೆ ಸ್ವಲ್ಪ ಆರಲಿಕ್ಕೆ ಬಿಡೋಣ. ಒಂದು 5-10 ನಿಮಿಷ ಇದನ್ನು ಆರಲಿಕ್ಕೆ ಬಿಡೋಣ. ಮತ್ತು ಆರಿದ ನಂತರ ಇದನ್ನು ಒಂದು ಟೀ ಸೋಸೋ ಒಂದು ಜರಡಿಯನ್ನು ತೆಗೆದುಕೊಂಡ್ಬಿಟ್ಟು ಈ ತುಪ್ಪವನ್ನು ಒಂದು ಬಾಕ್ಸಿಗೆ ಹಾಕೋಣ. ಈ ಬಾಕ್ಸಿಗೆ ನಾವು ತುಪ್ಪವನ್ನು ಹಾಕಬೇಕಾದ್ರೆ ಒಂದು ಬೆಲ್ಲದ ತುಂಡನ್ನು ಆ ಬಾಕ್ಸಲ್ಲಿ ಹಾಕೋಣ ಸ್ನೇಹಿತರೆ. ಯಾಕಪ್ಪ ಅಂದರೆ ಇದು ಆ ಬಾಕ್ಸಲ್ಲಿ ಬೆಲ್ಲದ ಎಸಳನ್ನು ಹಾಕಿದ ನಂತರ ಅದು ಸ್ಮೆಲ್ ಬರೋದಿಲ್ಲ ತುಪ್ಪ. ನಾವು ಎಷ್ಟೇ ದಿನ ಇದನ್ನು ಇಟ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ಆದ ಕಾರಣ ಆ ಒಂದು ಬೆಲ್ಲದ ತುಂಡನ್ನು ನಾವು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಈ ಒಂದು ತುಪ್ಪವನ್ನು ಸೋಸ್ಕೊಳ್ಳೋಣ. ಆರಿದ್ರೇ ಈ ಒಂದು ತುಪ್ಪ, ಬೆಲ್ಲ ಅದರಲ್ಲಿ ಕರಗೋದಿಲ್ಲ. ನೋಡ್ರಿ, ಎಣ್ಣೆ ಥರ ಇದೆ, ಆದರೆ ಇದು ತಣ್ಣಗಾದ ಮೇಲೆ, ಗಟ್ಟಿ ಆದಮೇಲೆ, ಅಂದರೆ ದಿನ ಇದು ಮರಳಾಗಿ ಮತ್ತು ಬಿಳಿ ಬಣ್ಣವನ್ನೇ ಹೊಂದಿರುತ್ತೆ ತುಪ್ಪ. ನೋಡ್ರಿ, ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಸ್ನೇಹಿತರೆ. ಈ ಬೆಲ್ಲದ ಎಸಳನ್ನು ಹಾಕಿದ್ದೀವಲ್ಲ, ಅದು ತುಪ್ಪದಲ್ಲಿ ಕರಗೋದಿಲ್ಲ. ತುಪ್ಪ ಖಾಲಿ ಆದರೂ ಕೂಡ ಆ ಬೆಲ್ಲದ ತುಂಡು ಹಾಗೇ ಇರುತ್ತೆ. ಅಂದರೆ ಇದು ಸ್ಮೆಲ್ ಬರಲಿಕ್ಕೆ ಬಿಡೋದಿಲ್ಲ, ಆ ಬೆಲ್ಲವನ್ನು ಹಾಕಿರೋ ಉದ್ದೇಶ. ನೋಡ್ರಿ, ಎಷ್ಟು ಚೆನ್ನಾಗಿ ದೇಶಿ ತುಪ್ಪ ರೆಡಿಯಾಗಿದೆ. ಇದು ನಾನು ತುಂಬ ಸರಳವಾಗಿ ಹೇಳ್ಕೊಡ್ತಾ ಇರ್ತಕ್ಕಂಥ ವಿಧಾನ. ನೋಡ್ರಿ, ತಮಗೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಬೇರೆ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು.